ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ KSRTC ಕರ್ನಾಟಕ ಸ್ಟೇಟ್ ಬಸ್ ಏನಿದೆಯಲ್ಲ ಅದರದ್ದು ಬುಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊಬೈಲಲ್ಲಿ ಬುಕ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಬೆಂಗಳೂರಿಂದ ಅಥವಾ ಬೇರೆ ಎಲ್ಲರೂ ಊರಿಂದನೂ ಬೆಂಗಳೂರಿಗೆ ಬರಬೇಕಿದ್ರೆ ಅಥವಾ ಬೇರೆ ಮೈಸೂರಿಗೆ ಹೋಗಬೇಕಿದ್ರೆ ಎಲ್ಲಿ ಬೇಕಿದ್ದರೂ ನೀವು KSRTC ಬಸ್ಸಲ್ಲಿ ನೀವು ಹೋಗಬೇಕು ಅಂತಿದ್ದರೆ ಈಸಿಯಾಗಿ ಮೊಬೈಲಲ್ಲಿ ಬಸ್ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಗೂಗಲ್ ಇದೆಯಲ್ಲ ಅದಕ್ಕೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು KSRTC ಬಸ್ ಬುಕ್ಕಿಂಗ್ ಅಂತ ಹೊಡೆದ್ರೆ ಬರುತ್ತೆ. ಈ ಮೊದಲನೇ ಕಾಣ್ತಿದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಆ ವೆಬ್ಸೈಟಿಗೆ ಹೋಗಬೇಕು ನೀವು. ಸೊ ಇನ್ಸ್ಟಾಲ್ ಅವರ್ ಆಫಿಷಿಯಲ್ KSRTC ಆ್ಯಪ್ ಅಂತ ಬರುತ್ತೆ. ನಿಮಗೆ ಇಷ್ಟ ಇದ್ದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇಲ್ಲ ಕ್ಲೋಸ್ ಮಾಡ್ಕೊಳ್ಳಿ, ಹಾಗೆಯೇ ಬುಕ್ ಮಾಡ್ಕೋಬೋದು. ಓಕೆ, ಇಲ್ಲಿ ಓನ್ಲಿ KSRTC ಒಂದೇ ಇಲ್ಲ, KSRTC ಟೂರ್ ಪ್ಯಾಕೇಜಸ್ ಏನಿರುತ್ತೆ ಅದನ್ನ ನೋಡ್ಕೋಬೋದು. ಓಕೆನಾ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಯಾವಾಗಾದ್ರು KSDC ಟೂರ್ ಅದನ್ನು ಕೂಡ ಬುಕ್ ಮಾಡ್ಕೋಬೋದು, ನಿಮಗೆ ಪ್ಯಾಕೇಜಸ್ ಇರುತ್ತೆ. ಓಕೆ, ಮೊದಲು ಬಸ್ ಬುಕ್ಕಿಂಗ್, ಜಸ್ಟ್ ಬಸ್ ಬುಕ್ಕಿಂಗ್ ನೋಡೋಣ. ಆನ್ವರ್ಡ್ಸ್ ಅಂದರೆ ನಾವು ಇವಾಗ ನಾವು ಸಪೋಸ್ ಬೆಂಗಳೂರಿಂದ ನಮಗೆ ಇಲ್ಲಿ ಹುಬ್ಳಿಗೆ ಹೋಗಬೇಕು ಅಂತ ಇದ್ದರೆ ಹುಬ್ಬಳ್ಳಿ ಅಂತ ಬರುತ್ತಲ್ಲ ಹಾಕಬೇಕು. ಯಾವ ದಿನಕ್ಕೆ ಹೋಗ್ತಾಯಿದ್ದೀರಾ ನೀವು ಅಂತ ನೋಡ್ಕೋಬೇಕು. ಸಪೋಸ್ ಇವತ್ತಿನ ಡೇಟ್ 22 ಹೋಗ್ತಾಯಿದ್ದೀರಾ ಅಥವಾ ನಾಳೆ ಫ್ರೈಡೆ 23ಕ್ಕೆ ಹೋಗ್ತಾಯಿದ್ದೀರಾ, ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಚೆಕ್ ಅವೈಲೇಬಿಲಿಟಿ ಅಂತ ಕೊಡಬೇಕು. ಆಗ ನೋಡಿ ನಿಮಗೆ ಇಷ್ಟೊಂದು ಬಸ್ ಬರುತ್ತೆ. ಇದೆಲ್ಲದು KSRTCದು. ಓಕೆನಾ, ಎಷ್ಟು ಏನಿದೆ ಅಷ್ಟು KSRTC ಬಸ್ಗಳು ಬೆಂಗಳೂರಿಂದ ಹುಬ್ಳಿಗೆ ಹೋಗುವಂಥದ್ದು. ಇಲ್ಲಿ ನೋಡಿ ಡಿಪಾರ್ಚರು, ಅರೈವಲ್ಲು, ಡ್ಯೂರೇಷನ್ ಅಂತೆಲ್ಲ ಇರುತ್ತೆ. ಓಕೆನಾ, ಪಿಕಪ್ ಇಲ್ಲಿಂದ ಕೆಂಪೇಗೌಡ ಬಸ್ ಟರ್ಮಿನಲ್ಲು, ಯಶವಂತಪುರ, ಗೊರಗುಂಟೆಪಾಳ್ಯ, ಜಾಲಹಳ್ಳಿ ಇಷ್ಟು ಇದೆ. ನೀವು ಎಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕೆಂಪೇಗೌಡ ಬಸ್. ಓಕೆ, ಸೋಲ್ಡ್ ಔಟ್ ಆಗಿದೆ, ಸೊ ಅದಕ್ಕೆ ಬರ್ತಾಯಿಲ್ಲ. ಓಕೆ, ಇಲ್ಲಿ ಬರುತ್ತೆ. ಓಕೆ, ಸಾರಿ, ಅಲ್ಲಲ್ಲ, ಇಲ್ಲಿ ಬರುತ್ತೆ. ಕೆಂಪೇಗೌಡ ಬಸ್ ಸ್ಟೇಷನಿಂದ 7:15 ಹೊಂಡೋಯ್ತು ಈ ಬಸ್ಸು. ಅದನ್ನ ಹಾಕಿ ಹುಬ್ಬಳ್ಳಿ ನ್ಯೂ ಬಸ್ ಸ್ಟ್ಯಾಂಡಿಗೆ ಕೊಡಬೇಕು. ಓಕೆನಾ, ಇಲ್ಲಿ ನೋಡಿ ಸೀಟ್ ಇದೆ. ಓಕೆ, ನೀವು ಯಾವ ಸೀಟು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಟೋಟಲ್ ಫೇರ್ 1084 ರೂಪಾಯಿ ಇದೆ. ಸೀಟ್ ನಂಬರ್ 32 ಅಂತ ಇರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID ಹಾಕಿ, ಆಮೇಲೆ ಮೊಬೈಲು, ಫೋನ್ ನಂಬರು. ಓಕೆನಾ, ಇಲ್ಲಿ ನಾನು ಸುಮ್ಮನೆ ಡಮ್ಮಿಗಾಗಿ ಹಾಕಿರ್ತೀನಿ. ಇಲ್ಲಿ ನೇಮ್ ಏನು ಅಂತ ಹಾಕಿ, ಜೆಂಡರ್ ಮೇಲ್ ಆರ್ ಫಿಮೇಲ್, ಮೇಲ್ ಅಂತ ಹಾಕಿ, ಏಜ್ ಎಷ್ಟು ನಿಮ್ಮದು 25 ಆದರೆ 25 ಅಂತ ಹಾಕಿ, ಜನರಲ್ ಪಬ್ಲಿಕ್ ಅಂತ ಹಾಕಿ. ಓಕೆನಾ, ಜನರಲ್ ಪಬ್ಲಿಕ್, ರಿವ್ಯೂ ಬುಕ್ಕಿಂಗ್ ರಿಕ್ವೆಸ್ಟ್ ಅಂತ ಹಾಕಿ. ಓಕೆನಾ, ಹಿಂಗೆ ಹಾಕಿದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಆಪ್ಷನ್ ಇದೆ. ನಿಮ್ಮ ಹತ್ರ ಗೂಗಲ್ ಪೇ ಇದು ಏನಿದ್ರೆ ಇಲ್ಲ, ನೀವು ಇಲ್ಲಿಂದ ಡೇಟ್ ಆಫ್ ಜರ್ನಿ ನಾಳೆ ಫ್ರೈಡೆ 23 7:15 ಹೊರಡುತ್ತೆ. ಇದೆಲ್ಲದು ಇದೆ, ನಿಮ್ಮದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿಂದ ಹತ್ತಿರ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಟರ್ಮಿನಲ್ 1, ನಿಮ್ಮ ಹೆಸರು, ನೇಮು, ಸೀಟ್ ನಂಬರ್ ಎಲ್ಲದೂ ಇರುತ್ತೆ ಅದರಲ್ಲಿ. ಓಕೆ, ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ ಅಂತ ಕೊಡಿ. ಇಲ್ಲಿ ಬರುತ್ತೆ ನಿಮ್ಮದು ಪೇಮೆಂಟ್ ಆಪ್ಷನ್. ಓಕೆನಾ, ರೇಸರ್ ಪೇನ ಅಂತ ಪೇ ಮಾಡಿ ನೀವು ನಿಮ್ಮ ಬಸ್ಸನ್ನು ಬುಕ್ಕಿಂಗ್ ಮಾಡ್ಕೋಬೋದು. ಓಕೆ, ನಿಮ್ಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ.
ಓಕೆ. ನೀವು ಎಲ್ಲಿಗೆ ಬೇಕಾದರೂ ಹಾಕ್ಕೋಬೋದು. ಸಪೋಸ್ ಶಿರ್ಸಿ ಅಂತ ಇದೆ, ಶಿರ್ಸಿ ಟು ಬ್ಯಾಂಗ್ಳೂರು, ನಾಳೆ ಹೋಗ್ತೀರಾ ನಾಡಿದ್ದು ಹೋಗ್ತೀರಾ, ಚೆಕ್ ಅವೈಲಬಿಲಿಟಿ ಅಂತ ಕೊಟ್ಟರೆ ನಿಮ್ಗೆ ಎಲ್ಲ ಬಸ್ಸುಗಳು ಎಷ್ಟು ಬಸ್ ಇದೆ ಅಂತ ಬರುತ್ತೆ ಬೆಂಗಳೂರಿಗೆ ಶಿರ್ಸಿಯಿಂದ, ಅದೆಲ್ಲ ನಿಮಗೆ ಶೋ ಆಗುತ್ತೆ ಇಲ್ಲಿಂದನೇ. ರೌಂಡ್ ಟ್ರಿಪ್ ಅಂತ ಇದ್ದರೆ ಹೋಗೋದು ಬರೋದು ಎರಡೂ ಕಳೆದು ಟ್ರಿಪ್ನ ನೀವು ಬುಕ್ ಮಾಡ್ಕೋಬೋದು. ಹೋಗೋದು ಶಿರ್ಸಿಯಿಂದ ಬೆಂಗಳೂರಿಗೆ ಯಾವತ್ತು 24ಕ್ಕೆ ಬರ್ತೀರಾ, ವಾಪಸ್ ಯಾವತ್ತು ಹೋಗ್ತೀರಾ 25 26ಕ್ಕೆ ಹೋಗ್ತೀರಾ, ಎರಡು ಸೇರಿ ಅದು ಟೋಟಲ್ ಅಮೌಂಟ್ ಕೂಡ ಫೇರ್ ಅಷ್ಟೇ ಆಗುತ್ತೆ. ಹೋಗಿ ಬಂದು ಎರಡರದ್ದು ಸೇರಿ ನಿಮ್ಮದು ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆನಾ? ಹೀಗೆ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಸೊ ಇನ್ನೂ ಹೆಚ್ಚಿನ ಈ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.